ಯುವಕರ ನೆಚ್ಚಿನ ದಾಸ, ಮಹಿಳೆಯರ ಪ್ರೀತಿಯ ರಾಮು, ಅಭಿಮಾನಿಗಳ ಪಾಲಿನ ಡಿ ಬಾಸ್, ಯುವತಿಯರ ನೆಚ್ಚಿನ ಗಜ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ಅಭಿಮಾನಿಗಳು ಇವತ್ತು ಹೇಗೆಲ್ಲ ದಚ್ಚು ಬರ್ತಡೆಯನ್ನ ಆಚರಣೆ ಮಾಡಿದ್ರು ಬನ್ನಿ ನೋಡೋಣ. ಅದನ್ನು ತಡೆಯೋ ತಾಕತ್ತು ಯಾರಿಗಿಲ್ಲ. ಕರ್ನಾಟಕ ಭೂಪತಿ ಅದು. ಡಿ ಬಾಸ್ ಡಿ ಬಾಸ್ ಡಿ ಬಾಸ್, ಎದೆ ಮೇಲೂ ಡಿ ಬಾಸ್, ಕೆನ್ನೆ ಮೇಲೂ ಡಿ ಬಾಸ್, ಕೈಯಲ್ಲಿ ಯಜಮಾನನ ಫೋಟೋ, ಬಾಯಲ್ಲಿ ಕಾಟೇರನಿಗೆ ಜೈಕಾರ, ಎಲ್ಲೆಲ್ಲೂ ಸಂಭ್ರಮವೋ ಸಂಭ್ರಮ. ದೇವರ ತರ ಸರ್, ದೇವರವರು. 47ನೇ ವಸಂತಕ್ಕೆ ಕಾಲಿಟ್ಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅಭಿಮಾನಿಗಳಿಂದ ನೆಚ್ಚಿನ ನಟನಿಗೆ ಹುಟ್ಟುಹಬ್ಬದ ಹಾರೈಕೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ 47ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಸಂಖ್ಯೆಯಲ್ಲಿ ದರ್ಶನ್ ನಿವಾಸದ ಎದುರು ಅಭಿಮಾನಿಗಳು ಜಮಾಯಿಸಿ ನೆಚ್ಚಿನ ನಟನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿದ್ರು. ಕೇಕ್, ಹಾರ, ತುರಾಯಿ ತರದಂತೆ ಅಭಿಮಾನಿಗಳಿಗೆ ಮನವಿ. ವಿಶೇಷ ಏನಂದ್ರೆ ಈ ವರ್ಷವೂ ಯಾವುದೇ ಕೇಕ್, ಹಾರ, ತುರಾಯಿ ತರದಂತೆ ಅಭಿಮಾನಿಗಳಿಗೆ ದಚ್ಚು ಮನವಿ ಮಾಡಿದ್ರು. ಬದಲಿಗೆ ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಸಹಾಯವಾಗುವಂತೆ ಅಕ್ಕಿ, ಬೇಳೆ, ಎಣ್ಣೆ ತರಲು ತಿಳಿಸಿದ್ರು. ಅದರಂತೆ ಫ್ಯಾನ್ಸ್ ದವಸ ಧಾನ್ಯಗಳನ್ನ ತಂದುಕೊಟ್ಟಿದ್ದಾರೆ. ಮಧ್ಯರಾತ್ರಿಯಿಂದ ಸಂಜೆವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ದರ್ಶನ್ ಮಾಡಿದ್ರು. ಇದೆಲ್ಲದರ ಜೊತೆಗೆ ಅಭಿಮಾನಿಗಳಿಗೆ ದರ್ಶನ್ ಕಿವಿ ಮಾತೊಂದನ್ನ ಹೇಳಿದ್ರು. ಡೆವಿಲ್ ಮತ್ತು D59 ಸಿನಿಮಾದ ಫಸ್ಟ್ ಲುಕ್ ರಿಲೀಸ್. ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ವೇದಿಕೆಯಲ್ಲಿ ಬಿಡುಗಡೆ ಮಾಡಲಾಯಿತು. ಇನ್ನು D59 ಸಿನಿಮಾದ ಪೋಸ್ಟರ್ ಕೂಡ ರಿಲೀಸ್ ಮಾಡಲಾಗಿದೆ. ಈ ಸಿನಿಮಾನ ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ರೆ ಶೈಲಜಾ ನಾಗ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ವೀರ ಸಿಂಧೂರ ಲಕ್ಷ್ಮಣನ ಕಥೆಯಾಧಾರಿತ ಸಿನಿಮಾವೇ D59 ಆಗಿರುತ್ತೆ ಅಂತ ಹೇಳಲಾಗ್ತಿದೆ. ಇಂಡಸ್ಟ್ರಿಗೆ ಕಾಲಿಟ್ಟು 25 ವರ್ಷ, ಬೆಳ್ಳಿ ಪರ್ವ ಆಚರಣೆ. ದರ್ಶನ್ ಇಂಡಸ್ಟ್ರಿಗೆ ಕಾಲಿಟ್ಟು ನಾಳೆಗೆ 25 ವರ್ಷ ಆಗಲಿರುವ ಹಿನ್ನೆಲೆ ನಾಳೆ ಶ್ರೀರಂಗಪಟ್ಟಣದಲ್ಲಿ ಬೆಳ್ಳಿ ಪರ್ವ ಆಚರಿಸಲಾಗ್ತಿದೆ. ಇವತ್ತು ಸಂಜೆಯವರೆಗೂ ಅಭಿಮಾನಿಗಳನ್ನ ಭೇಟಿಯಾದ ದರ್ಶನ್ ನಾಳಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ಸಲುವಾಗಿ ಮಂಡ್ಯದತ್ತ ಹೆಜ್ಜೆ ಹಾಕಿದ್ರು. ಪ್ರೇಮ್ ದರ್ಶನ್ ಸಿನಿಮಾದ ಮೇಕಿಂಗ್ ಝಲಕ್ ಬಿಟ್ಟು ಶುಭಾಶಯ. ದರ್ಶನ್ ಹುಟ್ಟುಹಬ್ಬಕ್ಕೆ ಜೋಗಿ ಪ್ರೇಮ್ ಸ್ಪೆಷಲ್ ಆಗಿ ಶುಭ ಕೋರಿದ್ದಾರೆ. KVN ನಿರ್ಮಾಣದಲ್ಲಿ ದರ್ಶನ್ ಪ್ರೇಮ್ ಸಿನಿಮಾ ಬರ್ತಿದ್ದು ಈ ಚಿತ್ರದ ಡಬ್ಬಿಂಗ್ ಮಾಡ್ತಿರೋ ವಿಡಿಯೋ ಒಂದನ್ನ ಹರಿಬಿಟ್ಟಿದ್ದಾರೆ. ತನ್ನ ಬರ್ತಡೆಯನ್ನ ಅವರ ಮನೆ ಮಗನ ಬರ್ತಡೆ ತರ ಆಚರಣೆ ಮಾಡುವ ಅಭಿಮಾನಿಗಳಿಗೆ ದರ್ಶನ್ ಕೂಡ ಧನ್ಯವಾದ ತಿಳಿಸಿದ್ದಾರೆ. ಅಂತೂ ಇಂತೂ ಕಾಟೇರನ ಹುಟ್ಟುಹಬ್ಬ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆದಿದ್ದು ಅಭಿಮಾನಿಗಳ ಜೊತೆಗೆ ದರ್ಶನ್ ಕೂಡ ಸಂತಸ ಪಟ್ಟಿದ್ದಾರೆ. ಶ್ರೀಧರ್ ಜೊತೆ ಲೋಕೇಶ್ ಮತ್ತು ಪ್ರಜ್ವಲ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.